ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಲಗೇಜ್ ಬ್ಯಾಗ್ನಲ್ಲಿ ಡ್ರಗ್ಸ್ ತರ್ತಾ ಇದ್ದಂತಹ ನೈಜೀರಿಯಾ ಪ್ರಜೆಗಳನ್ನು ಬಂಧಿಸಿದ್ದಾರೆ. ಬಂಧಿತರಿಂದ 21 ಕೋಟಿ ಮೌಲ್ಯದ 10 ಕೆಜಿ 270 ಗ್ರಾಂ ಎಂಡಿಎಂಎ ಕ್ರಿಸ್ಟಲ್ ಸೀಸ್ ಮಾಡಿ 4 ಮೊಬೈಲ್ 2 ಬೈಕ್ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿಗಳು ಮಾದನಾಯಕನಹಳ್ಳಿಯ ಬೈಲಕೊನೆಹಳ್ಳಿ ವಾಸವಾಗಿದ್ರು. ಆ ಹಳ್ಳಿಯಲ್ಲಿ ಆರೋಪಿಗಳು ಮೆಡಿಕಲ್ ಮತ್ತು ಟೂರಿಸ್ಟ್ ವೀಸಾ ನಗರಕ್ಕೆ ಬಂದಿದ್ದು, ಅದರ ಮೇಲೆ ವೀಸಾ ಅವಧಿ ಮುಗಿದಿದ್ರೂ ಕೂಡ ಬೆಂಗಳೂರಿನಲ್ಲಿ ಅಕ್ರಮವಾಗಿ ವಾಸವಾಗಿದ್ದರು. ಮಂಡ್ಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಆಚರಿಸಲಾಯಿತು. ಜಾಥಾದಲ್ಲಿ 500ಕ್ಕೂ ಹೆಚ್ಚು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮಾದಕ ವಸ್ತುಗಳ ಬಳಕೆಯಿಂದ ಸಾಕಷ್ಟು ಅನಾಹುತ ಆಗ್ತಿದೆ. ಯಾರು ಕೂಡ ಮಾದಕ ವಸ್ತುಗಳಿಗೆ ದಾಸರಾಗಬಾರದು. ಯಾರು ಬಳಕೆ ಮಾಡ್ತಾರೆ ಅವರ ಬಗ್ಗೆ ಮಾಹಿತಿಯನ್ನು ಕೊಡಿ. ಡ್ರಗ್ಸ್ ಫ್ರೀ ಕರ್ನಾಟಕ ಆಪ್ ಮೂಲಕ ಮಾಹಿತಿ ನೀಡಿ ಅಂತ ಮಾದಕ ದ್ರವ್ಯ ಹಾಗೂ ಮಾದಕ ವಸ್ತುಗಳ ಬಗ್ಗೆ ಎಸ್ಪಿ ಡಾಕ್ಟರ್ ವಿಜೆ ಶೋಭಾರಾಣಿ ಹಾಗೂ ಅಬಕಾರಿ ಅಧಿಕಾರಿಗಳು ಜಾಗೃತಿಯನ್ನು ಮೂಡಿಸಿದ್ದಾರೆ. ಬೆಂಗಳೂರಿನ ಕುದುರೆಗೆರೆ ಬಳಿ ಉದ್ಯಮಿ ಅಡ್ಡಗಟ್ಟಿ 1.05 ಕೋಟಿ ದರೋಡೆ ಪ್ರಕರಣ ಸಂಬಂಧ ಪೊಲೀಸರು 5ರನ್ನು ಬಂಧಿಸಿದ್ದಾರೆ. ಕಾರು ಚಾಲಕ ಚೈತನ್ಯ, ಸೂರ್ಯ, ಸೋಮಶೇಖರ್ ಸೇರಿ 5 ಲಾಕ್ ಆಗಿರೋದು. ಬಂಧಿತರಿಂದ 85 ಲಕ್ಷ ಹಣ ಜಪ್ತಿ ಮಾಡಲಾಗಿದೆ. ಇನ್ನುಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿರೋದು. ಉದ್ಯಮಿ ಪರ್ವೇಜ್ ಕಾರಲ್ಲಿ 1.05 ಕೋಟಿ ಕೊಂಡೊಯ್ಯುತ್ತಿದ್ದಾಗ ಡಕಾಯಿತರು ಲೂಟಿ ಮಾಡಿದ್ರು. ಪೊಲೀಸರ ತನಿಖೆ ವೇಳೆ ಕಾರು ಚಾಲಕನ ಸ್ಕೆಚ್ ಬಯಲಾಗಿದೆ. ಕಾರು ಚಾಲಕನೇ ದರೋಡೆಗೆ ಸ್ಕೆಚ್ ಹಾಕಿದ್ದು ದರೋಡೆಕೋರರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಬೆಂಗಳೂರಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಬಿಡುಗಡೆ ಮಾಡಲಾಗಿರುವಂತಹ 2,000 ಕೋಟಿ ಮೊತ್ತದ ವಿಶೇಷ ಪ್ಯಾಕೇಜ್ ಹಂಚಿಕೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಭರಪೂರ ಅನುದಾನ ಹರಿದು ಬಂದಿದೆ. 4 ವಿಧಾನಸಭಾ ಕ್ಷೇತ್ರಗಳ ಕಾಂಗ್ರೆಸ್ ಶಾಸಕರ ಪ್ರಾತಿನಿಧ್ಯ ಹೊಂದಿರುವಂತಹ ಕ್ಷೇತ್ರಗಳೇ ಆಗಿದೆ. ಶಿವಾಜಿನಗರ ಕ್ಷೇತ್ರಕ್ಕೆ 80 ಕೋಟಿ, ಬ್ಯಾಟರಾಯನಪುರ ಕ್ಷೇತ್ರಕ್ಕೆ 80 ಕೋಟಿ ಮೀಸಲಿಡಲಾಗಿದೆ. ಗಾಂಧಿನಗರ ಮತ್ತು ಚಾಮರಾಜಪೇಟೆ ಕ್ಷೇತ್ರಗಳಿಗೆ ಕ್ರಮವಾಗಿ 73 ಕೋಟಿ, 71.5 ಕೋಟಿ ಮಂಜೂರು ಮಾಡಲಾಗಿದೆ. ಇನ್ನುಳಿದಂತೆ ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ 60 ಕೋಟಿ ರಿಲೀಸ್ ಆಗಿದೆ. ಬಿಟಿಎಂ ಲೇಔಟ್, ಯಶವಂತಪುರ, ಶಾಂತಿನಗರ ಮತ್ತು ಮಹಾದೇವಪುರ ಕ್ಷೇತ್ರಗಳಿಗೆ ತಲಾ ಸುಮಾರು 50 ಕೋಟಿ ಮೌಲ್ಯದ ಯೋಜನೆಗಳಿಗೆ ಹಣ ಒದಗಿಸಲಾಗಿದೆ. ಸರ್ಕಾರದ ಈ ನಡೆಗೆ ಪ್ರತಿಪಕ್ಷ ಬಿಜೆಪಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದು, ಅನುದಾನ ಹಂಚಿಕೆಯಲ್ಲಿ ರಾಜಕೀಯ ಮಾಡಲಾಗಿದೆ ಅಂತ ಆರೋಪಿಸಿದರು. ಬಿಜೆಪಿಯಲ್ಲಿ ಒಕ್ಕಲಿಗ ನಾಯಕರ ಮಧ್ಯೆ ಭಿನ್ನಮತ ಸ್ಫೋಟಗೊಂಡಿದೆ. ಬೆಂಗಳೂರಿನ ಯಲಹಂಕದಲ್ಲಿ ಕೆಂಪೇಗೌಡ ಜಯಂತಿ ವಿಚಾರವಾಗಿ ರಾಜಕೀಯ ಜಟಾಪಟಿ ಜೋರಾಗಿದೆ. ಸಂಸದ ಸುಧಾಕರ್ ಬೆನ್ನಲ್ಲೇ ಮಾಜಿ ಸಿಎಂ ಡಿವಿ ಸದಾನಂದಗೌಡ ವಿರುದ್ಧ ಶಾಸಕ ಎಸ್ಆರ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕರಾಗಿ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಹೇಗೆ ಹೋದ್ರು? ಡಿವಿ ಸದಾನಂದಗೌಡ ಅವರದ್ದು ವಕ್ರಬುದ್ಧಿ. ಡಿವಿಎಸ್ ಒಕ್ಕಲಿಗರಲ್ಲ, ಮಂಗಳೂರಿನವರನ್ನ ಒಕ್ಕಲಿಗ ಅಂತಾರ? ಹಳೆ ಮೈಸೂರು ಭಾಗದವರೇ ನಿಜವಾದ ಒಕ್ಕಲಿಗರು ಅಂತ ವಿಶ್ವನಾಥ್ ಕಿಡಿಕಾರಿದ್ರು. ಸದಾನಂದಗೌಡರಿಗೆ ಸ್ವಾಮೀಜಿಗಳಿಗೂ ಬರಬೇಡ ಅಂತ ಹೇಳಿದ್ರು. ಬರಬಾರ್ದು ಅಂತ ಮನವಿ ಮಾಡಿದ್ರಂತೆ. ಸ್ವಾಮೀಜಿಗಳನ್ನ ಬರಬೇಡ ಅಂತ ನಾನು ಮನವಿ ಮಾಡೋಕ್ಕಾಗ್ತದ? ಸಿಎಂ ಅನ್ನು ಬರಬೇಡ ಅಂತೇಳಿ ನಾನು ಮನವಿ ಮಾಡೋಕ್ಕಾಗ್ತದ? ಸದಾನಂದಗೌಡರಿಗೆ ಹೇಳಿದ್ದೀನಿ, ನೀವು ಒಬ್ಬ ಬಿಜೆಪಿ ನಾಯಕರಾಗಿ ಕಾಂಗ್ರೆಸ್ ಮೀಟಿಂಗ್ಗೆ ನೀವು ಹೆಂಗೆ ಹೋಗ್ತೀರಿ ಅಂತೇಳಿ. ಅವ್ರ ಬುದ್ಧಿನೂ ಅದೇನೆ. ಸದಾನಂದಗೌಡರ ಬುದ್ಧಿನೂ ಹೆಂಗೈತೆ ಅಂದರೆ ವಕ್ರ ಬುದ್ಧಿ. ಅವರು ಕೇಂದ್ರ ಸಚಿವರಾಗಿ ಮುಖ್ಯಮಂತ್ರಿಗಳಾದಾಗ ನಾನು ಬಾಗಿಲು ಕಾಯ್ಕೊಂಡು ಕೂತಿದ್ದಿದ್ದು ಅವ್ರಿಗೆ. ಅರ್ಥವಾಯ್ತಾ? ನಾವು ಹೇಳಿದ್ವಿ, ನಾವು ಪ್ರತಿ ವರ್ಷ ನಾವು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಇವತ್ತು ಅವ್ರಿಗೆ ಜಾತಿ ಅಭಿಮಾನ ಬಂದ್ಬಿಟ್ಟೈತೆ. ಅವರೇನು ಗೌಡ್ರು, ಅವರು ಸದಾನಂದ ಗೌಡರು. ಮಂಗಳೂರು ಕಡೆ ಗೌಡ್ರು ಅಂತ ಯಾರು ಹೇಳೋದಿಲ್ಲ. ಏನಿದ್ರು ನಮ್ಮ ಹಳೆ ಮೈಸೂರು ಪ್ರಾಂತವ್ರನ್ನೇ ಒಕ್ಕಲಿಗೆ ಅಂತ ಹೇಳ್ತಕ್ಕಂಥದ್ದು. ಸದಾನಂದ ಗೌಡ್ರಿಗೆ ಹೇಳಿದ್ರು ಕೂಡ ಬಂದವ್ರೆ ಅಂತ ಹೇಳಿದ್ರೆ ಅವರು ಕೂಡ ನಾವು ಸಂಸದರ ಥರನೇ ಅವ್ರದ್ದು ಕೂಡ ವರ್ತನೆ ಅಂತ ಹೇಳಾಗ್ತಾಯಿದೆ. ನಾನು ಅದನ್ನು ಖಂಡಿಸ್ತಾ ಇದ್ದೀನಿ. ಸದಾನಂದ ಗೌಡ್ರು ಇಲ್ಲಿ ಬರಬೇಕಾಗಿತ್ತು. ಈಗ ಸಿ ಎಂ ನಾವು ಹೇಳಿದ ತಕ್ಷಣ ಬರಲಿಲ್ವೇ? ಬಂದು ನಮ್ಮ ಸನ್ಮಾನ ಸ್ವೀಕಾರ ಮಾಡಲಿಲ್ವಾ? ಸದಾನಂದ ಗೌಡ ಸಿಎಂ ಬದಲಾವಣೆ ಬಳಿಕ ಸಿದ್ದರಾಮಯ್ಯ ಸೈಡ್ಲೈನ್ ಆಗಿದ್ದಾರೆ ಎಂಬ ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ರಾಜಕಾರಣದಲ್ಲಿ ಸೈಡ್ಲೈನ್ ಮಾಡೋರು ಇರ್ತಾರೆ, ಆದರೆ ಓಡುತ್ತಿದ್ದವರು ಮಾತ್ರ ರಾಜಕಾರಣದಲ್ಲಿ ಉಳಿತಾರೆ. ನಾನು ದೊಡ್ಡ ಲೀಡರ್ ಅನ್ಕೊಂಡಿದ್ರೆ ಆಗಲ್ಲ. ಟ್ರೈನ್ ಹೋಗುವಾಗ ಸ್ಪೀಡ್ ಆಗಿ ಹೋಗಿ ಹತ್ತಬೇಕು ಅಂತ ಸತೀಶ್ ಜಾರಕಿಹೊಳಿ ಮಾರ್ಮಿಕವಾಗಿ ನೋಡ್ತಿದ್ದಾರೆ. ಸೈಡ್ಲೈನ್ ಎಲ್ಲ ಪಕ್ಷದಲ್ಲಿ ಇರೋದೇ ಇದು. ಒಬ್ಬ ನಿಂದು ಹಾಕಿದೆ ರಾಜಕಾರಣಿ ಮುಂದೆ ಮಾಡೋದು ಆ ಥರದ ಸಿದ್ಧಾಂತ ಅದು. ನಾವು ಕೂಡ ಅಷ್ಟೇ ಸ್ಪೀಡ್ ಓಡಬೇಕು ಅಂದರೆ ನಮಗೆ ಸಿಗುತ್ತೆ. ಟ್ರೈನ್ ಓಡಾಡ್ತಾರೆ, ಹಾಗೆಲ್ಲ ಓಡಾಡ್ಬೇಕಿದು. ಇಲ್ಲೇ ಮನೆಯಲ್ಲಿ ಕೂತ್ರೆ ಹೋಗ್ತಾರೆ ಗಾಡಿ ಹತ್ತಿ. ನಾವು ಓಡಾಗಿ ಹತ್ತಬೇಕು. ನಾನು ಭಾಳ ಲೀಡರು ನಾನು ಅಂದರೆ ರಾಜಕೀಯ ಕೇಳೋಲ್ಲ. ಹಂಗೆ ಬದಲಾವಣೆ ಆಗ್ತಾ ಹೋಗ್ತಿರ್ತೈತೆ. ಲೈಕ್ ಟ್ರೈನ್ ಇಲ್ಲಿ ಇಲ್ಲದ್ರೆ ತುಮಕೂರಿಗೆ ಗಾಡಿ ತೊಗೊಂಡು ಹೋಗ್ಬೇಕು. ನಾವು ತುಮಕೂರು ಅರಸೀಕೆರೆಗೆ ಹೋಗ್ಬೇಕು, ಅಲ್ಲಾರು ಹಿಡಿಬೇಕಿಲ್ಲ ದಾವಣಗೆರೆಗೆ ಹೋಗ್ಬೇಕು.
ಬಟ್ ಹತ್ತಿ ಬೆಳವಾಗ ಕಳಿಬೇಕು ಅದಕ್ಕೆ ಸೈಡ್ಲೈನ್ ಎಲ್ಲ ಪಕ್ಷದ 2018ರಲ್ಲಿ ಯಾರೆಲ್ಲ ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಎಂಬ ಎಚ್ಡಿಕೆ ಹೇಳಿಕೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಯಾರ್ಯಾರು ಯಾರ ಮನೆ ಬಾಗಿಲಿಗೆ ಹೋಗಿ ಬಂದಿದ್ರು ಗೊತ್ತಿದೆ, ಸರ್ಕಾರ ಯಾಕೆ ಬಿತ್ತು ಅಂತ ಗೊತ್ತಿಲ್ವಾ, ಆಗ ಆಗಬೇಕಾದ್ರೆ ಸಿದ್ಧಾಂತ ತತ್ವ ಎಲ್ಲ ಒಂದೇ ಅಂತ ಹೇಳಿದ್ರು. ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಆರ್ಎಸ್ಎಸ್ ವಿರುದ್ಧ ದೊಡ್ಡ ಆರ್ಟಿಕಲ್ ಬರೆದಿದ್ದಾರಲ್ಲ, ಆಗ ನಮ್ಮದು ಅವರದ್ದು ಎಲ್ಲ ಸಿದ್ಧಾಂತ ತತ್ವ ಒಂದೇ ಇತ್ತು. ಈಗ ಎಲ್ಲ ಬೇರೆ ಬೇರೆ ಆಗಿದೆ, ಏನೇನೋ ಅರಿವಾಗಿದೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಮನೆ ಬಾಗಿಲಿಗೆ ಹೋಗಿದ್ದು, ಯಾರ ಮನೆ ಬಾಗಿಲಿಂದ ಹೊರಗೆ ಬಂದಿದ್ದು ಎಲ್ಲ ಗೊತ್ತಿದೆ ಅಲ್ಲ, ಸರ್ಕಾರ ಯಾಕೆ ಬಿತ್ತು ಅಂತ ಗೊತ್ತಿಲ್ವಾ ನಮಗೆ? ಸರಿಯಾಗಿ ಈಗ ಅವಾಗ ಆಗಬೇಕಾದಾಗ ಎಲ್ಲ ಸಿದ್ಧಾಂತ ತತ್ವ ಒಂದೇ ಅಂತ ಹೇಳಿದ್ರು. ಇದೇ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಒಂದು ದೊಡ್ಡ ಆರ್ಟಿಕಲೇ ಬರೆದಿದ್ರಲ್ಲ RSS ವಿರುದ್ಧ, ಎಂಥ ವಿಷಜಂತು ಅಂತ ಬರೆದಿದ್ರ ಇಲ್ಲ ಆರ್ಟಿಕಲ್. ಆವಾಗ ನಮ್ಮದು ಅವ್ರದ್ದು ಸಿದ್ಧಾಂತ ತತ್ವ ಒಂದೇ ಇತ್ತು. ಈಗೇನೋ ಬೇರೆದಾಗಿದೆ, ಈಗೇನೋ ಅರಿವಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಮೇಲೆ ಇದ್ದಾರೆ, ಯಾರು ಮನೆ ಬಾಗಿಲಿಗೆ ಬಂದಿದ್ರು, ಏನೇನಾಯಿತು ನನಗೂ ಗೊತ್ತಿದೆ. ಮನೆ ಬಾಗಿಲಿಗೆ ಹೋಗಿದ್ದು, ಯಾರು ಮನೆ ಬಾಗಿಲಿಂದ ಹೊರಗೆ ಬಂದಿದ್ದು ಎಲ್ಲ ಗೊತ್ತಿದೆ ಅಲ್ಲ, ಸರ್ಕಾರ. ಶಾಸಕ ಪ್ರದೀಪ್ ಈಶ್ವರ್ಗೆ ಚಪ್ಪಲಿ ಎಸೆತ ಹಿನ್ನೆಲೆ 9 ಜೆಡಿಎಸ್ ಕಾರ್ಯಕರ್ತರ ಬಂಧನ ಆಗಿದೆ. ಒಟ್ಟು 150ಕ್ಕೂ ಅಧಿಕ ಜನರ ಮೇಲೆ ಸುಮೋಟೋ ಕೇಸ್ ದಾಖಲಾಗಿದ್ದು, ವಿಡಿಯೋ ಆಧಾರದಲ್ಲಿ ಬಂಧಿಸಲಾಗ್ತಾ ಇದೆ. ಈ ಹಿನ್ನೆಲೆ ಚಿಕ್ಕಬಳ್ಳಾಪುರಕ್ಕೆ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿದ್ರು. ಅಣಕನೂರು ಜೈಲಿಗೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ನೀಡಿ ಮಾಹಿತಿಯನ್ನು ಪಡ್ಕೊಂಡ್ರು. ಬಳಿಕ ಮಾತನಾಡಿರೋ ಅವರು, ಬಂಧಿತರ ಮನೆಗೆ ತೆರಳಿ ಕುಟುಂಬಸ್ಥರಿಗೆ ಧೈರ್ಯ ತುಂಬುತ್ತೀವಿ. ಸಮಾಜದಲ್ಲಿ ಸರ್ಕಾರ ಲೋಪದೋಷಗಳ ಬಗ್ಗೆ ಮಾತನಾಡುವವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ಟಾರ್ಗೆಟ್ ರಾಜಕಾರಣಕ್ಕೆ ಪೊಲೀಸರು ಪುಷ್ಟಿ ಕೊಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಆದರೆ ಇದು ಟಾರ್ಗೆಟ್ ರಾಜಕಾರಣ ನಡೀತಾ ಇದೆ. ಸರ್ಕಾರದ ಕೆಲವೊಂದಷ್ಟು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದು ಇವತ್ತು ಇಂಥ FIRಗಳು ನಡೀತಾ ಇದೆ. ಅಂದರೆ ಒಂದು, ಇವರು ಯಾರಿಗೂ ಕೂಡ ಇಲ್ಲಿ ಜೈಲಿನ ವಾತಾವರಣ ನೋಡ್ತಕ್ಕಂಥದ್ದಕ್ಕೆ ಯಾರು ಅಂಥ ಸಂಸ್ಕೃತಿಯಿಂದ ಬಂದಿರತಕ್ಕಂಥವ್ರಲ್ಲ, ಅಂಥ ಹಿನ್ನೆಲೆ ಬ್ಯಾಕ್ಗ್ರೌಂಡಿಂದ ಬಂದಿರತಕ್ಕಂಥವ್ರು ಯಾರೂ ಇಲ್ಲ. ಅವ್ರ ಕಣ್ಣಲ್ಲಿ ಒಂದು ನೋವಿದೆ, ಅವ್ರ ಕಣ್ಣಲ್ಲಿ ಒಂದು ಭಯವೂ ಕೂಡ ಕಾಡ್ತಾ ಇದೆ. ಅನೇಕ ಜನ ನಾವು ಮುಖಂಡರು ಬಂದು ಅವ್ರಿಗೆ ಧೈರ್ಯವನ್ನು ತುಂಬಿದ್ದೇವೆ, ಅವ್ರ ಮನೆಗಳಿಗೆ ತೆರಳ್ತೇವೆ, ಅವರ ಕುಟುಂಬದ ಸದಸ್ಯರ ಜೊತೆನೂ ಕೂತು ಚರ್ಚೆ ಮಾಡ್ತೇವೆ. ಅವ್ರ ಮನೆ ಮಕ್ಕಳನ್ನ ಅತಿ ಶೀಘ್ರದಲ್ಲೇ ವಾಪಸ್ಸು ಅವ್ರಿಗೆ ಮನೆಗೆ ಕರ್ಕೊಂಬರ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಕಾನೂನಿನ ಅಡಿಯಲ್ಲಿ ವ್ಯವಸ್ಥೆ ಇದೆ, ಕೆಲಸ ಮಾಡ್ತೇವೆ. ಆದರೆ ಇದು ಟಾರ್ಗೆಟ್ ರಾಜಕಾರಣ. ಕೆಂಪೇಗೌಡ ಜಯಂತಿಯಲ್ಲಿ ಗಲಾಟೆಗೆ ಪ್ರಚೋದನೆ ಕೊಟ್ಟವರ ಮೇಲೂ ಕ್ರಮ ಆಗಬೇಕು ಎಂಬ ಬಿಜೆಪಿ ನಾಯಕರ ಹೇಳಿಕೆ ವಿಚಾರಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಯಾರಿಗಿದ್ರೂ ಕಂಪ್ಲೇಂಟ್ ಕೊಟ್ರೆ ನಾವು ತೆಗೆದುಕೊಳ್ತೇವೆ. ಕಂಪ್ಲೇಂಟ್ ಕೊಡಿ ಸ್ವಾಮಿ, ಎಲ್ಲೆಲ್ಲೋ ಹೋಗಿ ಮಾತನಾಡಿದ್ರೆ ತೆಗೆದುಕೊಳ್ಳೋದಕ್ಕಾಗಲ್ಲ. FIR ದಾಖಲಾದ್ರೆ ವಿ ವಿಲ್ ಟೇಕ್ ದ ಆಕ್ಷನ್. ಬನ್ನಿ ಕಂಪ್ಲೇಂಟ್ ಕೊಡಿ, ಅದರಲ್ಲಿ ಸಾಕ್ಷಿ ಸಿಕ್ಕಿದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟಲ್ಲಿ ಏನಾದರೂ ನಮಗೆ ಸಾಕ್ಷಿ ಸಿಕ್ಕಿದ್ರೆ ಅರೆಸ್ಟ್ ಮಾಡ್ತೀವಿ. ಅದು ಇದು ಬಿಟ್ಟು ನೀವು ಮೀಡಿಯಾ ಮುಂದೆ ಹೋಗ್ಬಿಟ್ಟು FIR ಆಗಿಲ್ಲ, ಅರೆಸ್ಟ್ ಆಗಿಲ್ಲ ಅಂತ ಹೇಳಿದ್ರೆ ನಮಗೇನು ಗೊತ್ತು? ನನ್ನ ಮಾಹಿತಿ ಪ್ರಕಾರ ಯಾರು ಅಲ್ಲಿ ಸ್ಟೇಷನಿಗೆ ಬಂದು ಏನೂ ಕೊಟ್ಟಿಲ್ಲ. ಕೊಟ್ಟರೆ ಬಿಡದಿಯ ಟೌನ್ಶಿಪ್ ಜಟಾಪಟಿ ಜೋರಾಗಿದೆ. ಚನ್ನಪಟ್ಟಣದಲ್ಲಿ ಸಚಿವ MB ಪಾಟೀಲ್ ಮಾತನಾಡಿ, ಈ ಟೌನ್ಶಿಪ್ ಆರಂಭ ಆಗಿದ್ದೇ ಕುಮಾರಸ್ವಾಮಿ ಕಾಲದಲ್ಲಿ. ಅವರು 2 ಬಾರಿ CM ಆಗಿದ್ರು, ಯೋಜನೆ ಕೈಬಿಟ್ಟಿರಲಿಲ್ಲ. ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್, ಬೊಮ್ಮಾಯಿ, ಸದಾನಂದ ಗೌಡರ ಕಾಲದಲ್ಲೂ ಇದನ್ನ ಕೈಬಿಡಲಿಲ್ಲ. ಈಗ ವಿರೋಧ ಮಾಡೋರು 20 ವರ್ಷ ಯಾಕೆ ಅದನ್ನು ನಿಲ್ಲಿಸಲಿಲ್ಲ? ಇದು ಸಂಪೂರ್ಣ ರಾಜಕೀಯ. DKಶಿ CM ಆದ್ಮೇಲೆ JDSಗೆ ಹಾಗೂ ಕುಮಾರಸ್ವಾಮಿಗೆ ತೊಂದರೆ ಆಗಿದೆ. ಆ ಕಾರಣಕ್ಕೆ ಇದರಲ್ಲಿ ರಾಜಕೀಯವನ್ನು ತರ್ತಿದ್ದಾರೆ ಅಂತ ಹೇಳಿದರು. ಪ್ರಾರಂಭ ಮಾಡಿದಂಥವರು 2006ರಲ್ಲಿ ಬೇರೆ ಯಾರೂ ಅಲ್ಲ, HD ಕುಮಾರಸ್ವಾಮಿ ಅವರು. 2006ರಿಂದ 2026ವರೆಗೆ 20 ವರ್ಷಕ್ಕೆ ಕಳೆದಿದ್ದಾವೆ. ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. ಬರೀ ಅದು ಬೋರ್ಡ್ನಲ್ಲಿ ನೋಟಿಫಿಕೇಷನ್ ಆಗಿರುವಂಥದ್ದು, ಇನ್ನೂ ಲ್ಯಾಂಡ್ ಎಕ್ವಿಷನ್ ಸ್ಟಾರ್ಟ್ ಆಗಿರಲಿಲ್ಲ. ತದನಂತರ 3 ಬಾರಿ ಇವತ್ತು ಸಹ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದರು. ಜಗದೀಶ್ ಶೆಟ್ಟರ್ ಅವರು, ಬೊಮ್ಮಾಯಿ ಅವರು, ಸದಾನಂದ ಗೌಡರು. 20 ವರ್ಷ ನೀವು ಅದನ್ನು ಯಾಕೆ ಕೈ ಬಿಡಲಿಲ್ಲ? ನೀವು ಅದನ್ನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಸ್ವಲ್ಪ JDS ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಆ ಒಂದು ರಾಜಕೀಯ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಲ್ಯಾಂಡ್ ಅಕ್ವಿಸಿಷನ್ ಲಾ ಬಹಳ ಕ್ಲಿಯರ್ ಇದೆ. ಯಾರು ಕೂಡ ಒತ್ತಾಯಪೂರ್ವಕವಾಗಿ ಭೂಮಿ ತೆಗೆದುಕೊಳ್ಳಲು ಆಗಲ್ಲ. ರೈತರು ಸ್ವ ಇಚ್ಛೆಯಿಂದ ಎಲ್ಲಿ ಕೊಡ್ತಾರೆ ಅದನ್ನ ಕನ್ಸಿಡರ್ ಮಾಡ್ತೀವಿ. ಯಾರು ಸ್ವ ಇಚ್ಛೆಯಿಂದ ಲ್ಯಾಂಡ್ ಕೊಡಲ್ಲ ಅದು ಆಗಲ್ಲ. ಆದರೆ 90ರಿಂದ 95% ಆಗಿದ್ರೆ ಲಾ ಅಪ್ಲೈ ಆಗುತ್ತೆ ಅಂತ ಹೇಳಿದರು. ಇದೇ ವಿಚಾರಕ್ಕೆ ಶಾಸಕ HC ಬಾಲಕೃಷ್ಣ ಕೂಡ ಮಾತನಾಡಿದ್ದಾರೆ. ದೇವನಹಳ್ಳಿ ಲ್ಯಾಂಡ್ ಅಕ್ವಿಸಿಷನ್ ಲಾ ಭಾಳ ಕ್ಲಿಯರ್ ಆಗಿದೆ. ಯಾರು
ಒತ್ತಾಯಪೂರ್ವಕವಾಗಿ ಜಬರ್ದಸ್ತಿ ಮಾಡಿ ಲ್ಯಾಂಡ್ ತೊಗೊಳಕ್ಕಾಗೋದಿಲ್ಲ ರೈತರಿಗೆ. ಎಲ್ಲೆಲ್ಲಿ ಅವರು ಸ್ವಪ್ರೇರಣೆಯಿಂದ ಕೊಡ್ತಾರೆ, ಸ್ವ ಇಚ್ಛೆಯಿಂದ ಕೊಡ್ತಾರೆ, ಅದನ್ನು ಮಾತ್ರ ನಾವು ಭೂಮಿ ವಶಕ್ಕೆ ತೊಗೋಬೋದು. ಯಾರಿಗೆ ಕೊಡೋಕ್ಕೆ ಇಷ್ಟ ಇಲ್ಲ 95% ಆಗಿದ್ದರೆ ದೆನ್ ವಿ ಕ್ಯಾನ್ ಅಕ್ವೈರ್ ದ ರೆಸ್ಟ್ ಆಲ್ಸೋ ಅಂತ ಆ್ಯಕ್ಟಲ್ಲಿ ಇದೆ. ಈಗ ಉದಾಹರಣೆ ನೀವು ಚನ್ನರಾಯಪಟ್ಟಣದಲ್ಲಿ ದೇವನಹಳ್ಳಿನಲ್ಲಿ ನಾವು ಮಾಡಿಲ್ವಾ, ಅವ್ರು ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ಅಗ್ರಿಕಲ್ಚರ್ ಝೋನ್ ಅಂತಲೇ ಡಿಕ್ಲೇರ್ ಮಾಡಿದ್ವಿ. ಆಯಿತು ಪಾಪ ಅವ್ರು ಏನೇನೋ ಹೇಳ್ಕೊಳ್ಳಿ ಬಿಡಿ ಸರ್. ಅವರು ಮಾಡೋ ಸಂದರ್ಭದಲ್ಲಿ ಅವರೇ ಇದ್ದಲ್ಲ ಸರ್ ಅಧಿಕಾರದಲ್ಲಿ, ಅವ್ರಿಗೆ ಪೆನ್ನು ಪೇಪರ್ ಇತ್ತಲ್ಲ ಸರ್, ಅವಾಗ ಮಾಡ್ಬೋದಾಗಿತ್ತು. ಅವಾಗ ಮಾಡದೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು ಅಂತಕ್ಕಂಥ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಭಾಳ ಆ್ಯಕ್ಟಿವ್ ಆಗಿಬಿಟ್ಟವ್ರೆ. ಪರೀಕ್ಷೆ ಅಕ್ರಮ ಖಂಡಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ಮಾಡಿದ್ದಾರೆ. ಮಾಜಿ ಶಾಸಕ ವೆಂಕಟರಮಣಯ್ಯ ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿ ಸರ್ಕಲ್ ಬಳಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ತಡೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಹೀಗಾಗಿ ಬೆಳೆದ ಬೆಳೆಗೆ ನೀರಿಲ್ಲದೆ ಅನ್ನದಾತರು ಸಂಕಷ್ಟದಲ್ಲಿದ್ದಾರೆ. ಒಣಗುತ್ತಿರುವ ಬೆಳೆಗಳಿಗೆ ಕೆರೆ ಕಟ್ಟೆ ಹಾಗೂ ಜಾನುವಾರುಗಳಿಗೆ ನೀರು ಬಿಡೋಕೆ ಒತ್ತಾಯಿಸಿ ಕಾವೇರಿ ನೀರಾವರಿ ನಿಗಮದ ಬಳಿ ರೈತರು ಧರಣಿ ನಡೆಸಿದರು. ಪ್ರತಿಭಟನಾ ಸ್ಥಳದಲ್ಲಿ ಅಡುಗೆ ಮಾಡಿ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ನಾಲೆಗಳಿಗೆ ನೀರು ಬಿಡದಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಬೆಳೆಗಳಿಗೆ ತಕ್ಷಣ ಅಯ್ಯಯ್ಯೋ ಅಯ್ಯಯ್ಯೋ ತಕ್ಷಣವೇ ಕಾವೇರಿಯಿಂದ ರೈತರ ಬೆಳೆಗೆ. ಕೊಪ್ಪಳದಲ್ಲಿ ಮಳೆಗಾಗಿ ರೈತರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ತಾವರಕೇರಾದ ಸಂಗನಗೌಡ ಸರನಾಡಗೌಡ ಅನ್ನೋರು 101 ಕೊಡ ನೀರು ತಂದು ಮೇಕಲ್ ಈಶ್ವರ ದೇವರಿಗೆ ಅಭಿಷೇಕ ಮಾಡಿ ಪ್ರಾರ್ಥಿಸಿದರು. ವಿಜಯನಗರದ ಕೂಡ್ಲಿಗಿಯಲ್ಲಿ ಕೂಡ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಶ್ರೀ ಊರಮ್ಮ ದೇವಿ ಆವರಣದಲ್ಲಿರುವ ಗಂಗಮ್ಮನ ಬುಡ್ಡೆ ಕಲ್ಲಿಗೆ ನೀರೆರೆದು ಮಳೆಗಾಗಿ ಪೂಜೆ ಸಲ್ಲಿಸಲಾಯಿತು. ಇಲ್ಲಿನ ಕುಂಭ ವೇಗವಾಗಿ ತಿರುಗಿದ್ರೆ ಜೋರಾಗಿ ಮಳೆ ಬರುತ್ತೆ ಅನ್ನೋದು ಇಲ್ಲಿನ ಜನರ ಪ್ರತೀತಿ. ದಾವಣಗೆರೆಯಲ್ಲಿ ಮಳೆಗಾಗಿ ವಿಶೇಷ ರೀತಿ ಪೂಜೆ ಸಲ್ಲಿಸಲಾಯಿತು. ದುರ್ಗಾಂಬಿಕಾ ದೇವಿ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 5 ವಾರಗಳ ಕಾಲ ಸಂತೆ ಆರಂಭಿಸಲಾಯಿತು. ಹಿಂದಿನಿಂದಲೂ ನಡೆದು ಬಂದ ಪ್ರತೀತಿಯಂತೆ ಉತ್ತಮ ಮಳೆ ಬೆಳೆಗೆ ಪ್ರಾರ್ಥಿಸಲಾಯಿತು. ಉಡುಪಿಯಲ್ಲಿಯೂ ಮಳೆ ಕೈಕೊಟ್ಟ ಹಿನ್ನೆಲೆ ಬಾರಕೂರು ಕೋಟೆಕೇರಿ ಪಂಚಲಿಂಗೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. 365 ಸಿಯಾಳ ಅಭಿಷೇಕದೊಂದಿಗೆ ಉತ್ತಮ ಮಳೆಗಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಂನಿಂದ ಕುಡಿಯೋ ನೀರಿನ ಹೆಸರಲ್ಲಿ ತಮಿಳುನಾಡಿಗೆ ಕೆಆರ್ಎಸ್ ಡ್ಯಾಂನಿಂದ ನೀರು ಹರಿಸಲಾಗುತ್ತಿದೆ ಎನ್ನಲಾಗ್ತಾ ಇದೆ. ಈ ಸಂಬಂಧ ವಿಪಕ್ಷ ನಾಯಕ ಅಶೋಕ್ ಎಕ್ಸ್ನಲ್ಲಿ ಕಿಡಿಕಾರಿದ್ದಾರೆ. ನಾಡದ್ರೋಹಿ ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡಿಗರಿಗೆ ಮತ್ತೊಮ್ಮೆ ಮಹಾದ್ರೋಹ ಆಗ್ತಾ ಇದೆ. ಇಲ್ಲಿ ಮುಂಗಾರು ಕ್ಷೀಣಿಸಿ ಕರ್ನಾಟಕದಲ್ಲಿ ಬರದ ಭೀತಿ ಆವರಿಸಿದೆ. ಆದರೆ ಈ ಕಳ್ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದಾದ್ರೂ ಏನು? ಕದ್ದು ಮುಚ್ಚಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡ್ತಿದೆ. ಕನ್ನಡ ನಾಡಿನ ಜನತೆಗೆ ಕನಿಷ್ಠ ನೀರಿನ ಭದ್ರತೆ, ನೀರಿನ ಹಕ್ಕು ನೀಡಲಾಗದ ಈ ನಾಡದ್ರೋಹಿ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಜನತೆ ತಕ್ಕ ಪಾಠ ಕಲಿಸೋದು ನಿಶ್ಚಿತ ಅಂತ ಕಿಡಿಕಾರಿದ್ರು. ನಾಳೆಯಿಂದ ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭ ಆಗಲಿದೆ. ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಹೊಸ ಹೆಸರು ಸೇರ್ಪಡೆ, ಅನರ್ಹರ ಹೆಸರು ತೆಗೆದುಹಾಕುವುದು ಮತ್ತು ತಿದ್ದುಪಡಿ ಮಾಡುವ ಮೂಲಕ ಪಟ್ಟಿಯನ್ನು ನವೀಕರಿಸಲಿದ್ದಾರೆ. ಅಂತಿಮ ಪಟ್ಟಿಯನ್ನು ಅಕ್ಟೋಬರ್ 7ರಂದು ಪ್ರಕಟಿಸಲಾಗುತ್ತೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಮಾತನಾಡಿದ್ದು, ಬಹಳ ವರ್ಷಗಳಿಂದ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ಕೊಂಡು ಬರ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ ಈಗ SIR ಅಂತ ಕೇಂದ್ರ ಮಾಡಿದೆ. 1 ತಿಂಗಳ ಗಡುವು ಇದಕ್ಕೆ ಕೊಟ್ಟಿದ್ದಾರೆ. ಒಂದೇ ತಿಂಗಳ ಗಡುವು ಯಾಕೆ, ಅಷ್ಟು ಬೇಗ ಯಾಕೆ ಮುಗಿಸಬೇಕು ಅಂತ ಗಡುವು ಕೊಟ್ಟಿದ್ದಾರೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ದುರುದ್ದೇಶದಿಂದ SIR ತಂದಿದೆ ಅಂತ ಹೇಳಿದರು. ವೋಟರ್ ಲಿಸ್ಟು ಪರಿಷ್ಕರಣೆ ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಅದು. ಬಟ್ ಈ SIR ಯಾತಕ್ಕೋಸ್ಕರ ಬಂತು ಅಂತ ಗೊತ್ತಿಲ್ಲ. ನಾವು ಆ ಪ್ರಕ್ರಿಯೆ ಮೊದಲಿಂದ ಕೂಡ ನಡ್ಕೊಂಡು ಬರ್ತಿತ್ತು ರೆಗ್ಯುಲರ್ ಆಗಿ. ಈಗ SIR ಅಂತಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಅದನ್ನು ಇವಾಗ ಮಾಡಬೇಕಂತೇಳಿ ತಂದಿದ್ದಾರೆ. ಅದಕ್ಕೆ 1 ತಿಂಗಳು ಗಡುವು ಕೊಟ್ಟಿದ್ದಾರೆ. 1 ತಿಂಗಳು ಯಾಕೆ ಅಷ್ಟು ಬೇಗ ಅಷ್ಟೊಂದು ತರಾತುರಿನಲ್ಲಿ 1 ತಿಂಗಳಲ್ಲೇ ಮುಗಿಸ್ಬೇಕು ಅಂತಕ್ಕಂಥ ಗಡುವು ಗೊತ್ತಿಲ್ಲ. ಕೇಂದ್ರ ಸರ್ಕಾರ ದುರುದ್ದೇಶಪೂರ್ವಕವಾಗಿ ಈ SIR ಅನ್ನು ಅನುಷ್ಠಾನ ಮಾಡಿದೆ. ಅದನ್ನು ನಾವು ಸಂಪೂರ್ಣವಾಗಿ ನಮ್ಮ ಮತದಾರರನ್ನ ಅದರಲ್ಲಿ ನೋಂದಣಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವು ಚಾಲನೆ ಕೊಡಬೇಕು. ಅದನ್ನು ನಾವು ಪಾದರಕ್ಷೆಗಳನ್ನು ಧರಿಸುವ ಮುನ್ನ ಎಚ್ಚರ. ಬೆಂಗಳೂರಿನ ನೆಲಮಂಗಲದಲ್ಲಿನ ಮನೆಯೊಂದರ ಶೂ ಯಾಕ್ನಲ್ಲಿ ದೈತ್ಯ ನಾಗರ ಹಾವು ಕಾಣಿಸಿಕೊಂಡಿದೆ.
ಅಣ್ಣ ಅಣ್ಣ ನಾನು ಹೀಗೆ ಇಲ್ಲ ಇಲ್ಲ ನೀವೇನು ವರಿ ಮಾಡ್ಕೋಬೇಡಿ ನಾನು ಹೀಗೆ ಬಂದೆ. ಕೊಪ್ಪಳದಲ್ಲಿ ಪಾಠ ಕಲಿಸಿದ ಗುರುವಿಗೆ ಹಳೆಯ ವಿದ್ಯಾರ್ಥಿಗಳಿಂದ ಶಿಕ್ಷಣ ಕಲಿಸಿದ ಮಕ್ಕಳ ಭವಿಷ್ಯವನ್ನು ರೂಪಿಸಿದ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಂದ ಉಡುಗೊರೆಯನ್ನು ಕೊಡಲಾಗಿದೆ. ಬೈಕನ್ನ ಕುಕನೂರು ತಾಲೂಕಿನ ಮಸಬಹಂಚಿನಾಳದ ವಿದ್ಯಾರ್ಥಿಗಳಿಂದ ಉಡುಗೊರೆಯನ್ನು ಕೊಡಲಾಗಿದೆ. ಮಸಬಹಂಚಿನಾಳದ ಹಿರಿಯ ಪ್ರಾಥಮಿಕ ಶಾಲೆಯ ಜೆಎಂ ನದಾಫ್ ಎಂಬ ದೈಹಿಕ ಶಿಕ್ಷಕರು ನಿವೃತ್ತರಾಗಿದ್ದರು. ನಿವೃತ್ತರಾದ ಈ ಒಂದು ಗುರುಗಳಿಗೆ ಕಾಣಿಕೆಯಾಗಿ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರಿಗೆ ಹೊಸ ಬೈಕನ್ನು ಕೊಡಿಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಭಕ್ತರು ಸಮರ್ಪಿಸಿದ ಕೋಟ್ಯಾಂತರ ಕಾಣಿಕೆ ಹಣದ ಕಳ್ಳತನ ಪ್ರಕರಣದ ತನಿಖೆಯಲ್ಲಿ ಈಗ ದಿನಕ್ಕೊಂದು ಸ್ಫೋಟಕ ಸತ್ಯಗಳು ಹೊರಬರ್ತಿವೆ. ಎಸ್ಐಟಿ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದು ಆರೋಪಿಗಳಿಗೆ ಸೇರಿದ ಎಲ್ಲ ಸ್ಥಳದಲ್ಲಿ ತಲಾಶ್ ಮಾಡಲಾಗುತ್ತಿದ್ದು ಹಣ ಚಿನ್ನಾಭರಣ ಲೂಟಿ ಬಗ್ಗೆ ತನಿಖೆ ನಡೆಸುತ್ತಿದ್ದಾರೆ. ಆರೋಪಿ ಚಂಪತ್ ರಾಯ್ ಹೇಳಿಕೆ ದಾಖಲಿಸಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಅಯೋಧ್ಯೆ ಹಗರಣ ಸದ್ದು ಮಾಡಿದೆ. ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದ್ದು ರಜಾ ಅವಧಿ ಬಳಿಕ ತನಿಖೆ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಖತಾರ್ ವಿಶ್ವವಿದ್ಯಾಲಯದ ಮೆಡಿಸಿನ್ ಕಾಲೇಜಿನಲ್ಲಿ ಪಾಪ್ಯುಲೇಷನ್ ಮೆಡಿಸಿನ್ ಪ್ರೊಫೆಸರ್ ಆಗಿರುವಂತಹ ಪ್ರೊಫೆಸರ್ ಗಿರಿಧರ್ ಆರ್ ಬಾಬು ಅವರು 2026ರ ಪ್ರತಿಷ್ಠಿತ ರೋಸರ್ ಡೆಟಲ್ಸ್ ಡಿಸ್ಟಿಂಗ್ವಿಶ್ಡ್ ರಿಸರ್ಚರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ಪ್ರಶಸ್ತಿಯನ್ನು ಸೊಸೈಟಿ ಫಾರ್ ಎಪಿಡೆಮಿಯಾಲಜಿಕ್ ರಿಸರ್ಚ್ ಮತ್ತು ಯುಸಿಎಲ್ಗೆ ಫೀಲ್ಡಿಂಗ್ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ಜಂಟಿಯಾಗಿ ಪ್ರದಾನ ಮಾಡಿವೆ. ಅಮೆರಿಕದ ಅರಿಸೋನಾದ ಫಿನಿಕ್ಸ್ನಲ್ಲಿ ನಡೆದ ಎಸ್ಇಆರ್ ವಾರ್ಷಿಕ ಸಭೆಯಲ್ಲಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು.